ಅನವೋ ಸಾರದೊಳಗ ಮೊದಲನೇ ಸಂಧಿಯಲ್ಲಿ ಮೂರನೇ ಪದ್ಯದಲ್ಲಿ ಖ್ಯಾತಿ ವಿಷಯ ನಡೆದ. ಒಬ್ಬನೊಬ್ಬ ಶಿಷ್ಯ ಒಬ್ಬ ಯೋಗ್ಯ ಗುರುಗಳ ಹತ್ತಿರ ಬಂದು ಪ್ರಶ್ನೆ ಮಾಡ್ತಾನೆ. ಜಗತ್ತಿನ ಕುರಿತು ಪ್ರಶ್ನೆ ಮಾಡ್ತಾನೆ. ಗುರುಗಳೇ, ಈ ಜಗತ್ತು ಕೆಲವರು ಇಲ್ಲವೇ ಇಲ್ಲ, ಅಸತ್ ಅಂತ ಹೇಳ್ತಾರ. ಕೆಲವೊಬ್ರು ಇದು ಸದಾ ಸತ್ಯ ಅಂತ ಹೇಳ್ತಾರ. ಕೆಲವೊಬ್ರು ಇದು ಒಳಗ ಬುದ್ಧಿ ಸ್ವರೂಪವಾಗಿರ್ತದ, ಆತ್ಮ ಸ್ವರೂಪವಾಗಿರ್ತದ, ಬುದ್ಧಿಯೇ ಆತ್ಮ ಅಂತ ಹೇಳುವವರು, ಅದು ದೋಷದಿಂದ ಹೊರಗೆ ತೋರ್ತದ ಅಂತ ಹೇಳೋರ್ದಾರ. ಅನೇಕ ರೀತಿಯಿಂದ ಖ್ಯಾತಿ ಹೇಳ್ಕೊತ ಹೊಂಟ. ಅದಕ್ಕೆ ನಾನು ಇವರಲ್ಲಿ ಯಾವ ಮತದವರು ಹೇಳುವಂತ ವಿಷಯವನ್ನ ಗ್ರಹಣ ಮಾಡಲಿ, ನನಗೆ ತಿಳಿಯಲಾರದಾಗಿದೆ. ಗುರುಗಳೇ, ನೀವೇ ಇದಕ್ಕ ಪರಿಹಾರ ಕೊಡಬೇಕು ಅಂತ ಪ್ರಶ್ನೆ ಮಾಡಿ ನಿನ್ನೆ ದಿವಸ ಅಸತ್ ಖ್ಯಾತಿ ಬಗ್ಗೆ ಹೇಳಿದ್ದ. ಬೌದ್ಧರೊಳಗ ಮಾಧ್ಯಮಿಕರು ಅಂತ ಬರ್ತಾರ, ಅವರೊಳಗ ಅಸತ್ ಖ್ಯಾತಿ ಪ್ರತಿಪಾದನ ಮಾಡ್ತಾರ, ಶೂನ್ಯವಾದ. ಕೆಲವೊಬ್ರು ಎಲ್ಲವೂ ಅಸತ್ ಅಂತ ಹೇಳೋರಲ್ಲ, ಅಧಿಷ್ಠಾನ ಅಸತ್ತು, ಜ್ಞಾತ ಅಸತ್ತು, ಜ್ಞಾನ ಅಸತ್ತು, ತೋರು ವಿಷಯ ಅಸತ್ತು, ಎಲ್ಲವೂ ಅಸತ್ ಅಂತ ಹೇಳೋರದ, ಅದನ್ನು ಖಂಡನ ಮಾಡಿದರು. ಒಂದು ವೇಳೆ ಎಲ್ಲವೂ ಅಸತ್ ಆದ್ರೆ ವ್ಯವಹಾರ ನಡಿಬಾರ್ದಾಗಿತ್ತಲ್ಲ, ವ್ಯವಹಾರ ನಡಿಬೇಕಲ್ಲ, ಹೆಂಗ ಅಸತ್? ಕೆಲವೊಬ್ರು ಅಧಿಷ್ಠಾನ ರೂಪವಂತ ಈ ಶುಕ್ತಿ ಏನದಲ್ಲ ಅದು ಅಸತ್ ಅಲ್ಲ, ಅದರಲ್ಲಿ ತೋರುವ ರಜತ ಅನ್ನುವಂಥದ್ದು ಏನತ್ತಲ್ಲ, ಆ ರಜತತ್ವ ಏನು ಧರ್ಮ ಅದು ಅಸತ್ತದ ಅಂತ ಹಿಂಗ ಅನೇಕ ರೀತಿಯಿಂದ 3 ಪ್ರಕಾರದಿಂದ ಹೇಳಿ ಅದನ್ನ ಖಂಡನ ಮಾಡಿದ್ರು. ನಿನ್ನೆ ಏನ್ ಅಸತ್ ಖ್ಯಾತಿಯನ್ನ ಖಂಡನ ಮಾಡಿದ್ರು. ಅಸತ್ ಅನ್ನುವಂತ ಪದಕ್ಕೆ ಅರ್ಥ ಏನ್ ಹೇಳ್ತೀವಿ? ಅಬಾಧ್ಯ ವಿಲಕ್ಷಣ ಅಂತೀಯೋ ಅಥವಾ ನಿಸ್ವರೂಪ ಅಂತೀಯೋ ಅಂತ ಒಂದು ವೇಳೆ ಪ್ರಶ್ನೆ ಮಾಡಿ, ಅಸತ್ ಪದಕ ಅರ್ಥ ಅಬಾಧ್ಯ ವಿಲಕ್ಷಣ ಅಂದ್ರೆ ಅದು ಬಾಧಿಸ್ಕೊಂಡು ಹೋಗುವಂತದ್ದಾಗ್ತದೆ. ಹಿಂಗ್ ಹೇಳಿದೆ ಅಂದ್ರ ನೀನು ವೇದಾಂತ ಮತವನ್ನ ಸ್ವೀಕಾರ ಮಾಡ್ಬೇಕಾಗ್ತದ. ಇಲ್ಲ ಅಸತ್ ಪದದ ಅರ್ಥ ನಿಸ್ವರೂಪ ಅಂದ್ರ ಬಿಡ್ಬರ್ ತುದಿ ಅಂತ ಹಾ ಕೊಡ್ರಿ. ಹೆದರ್ಬೇಡ, ನಿಮ್ಗೇನ್ ಇದು ಮಾಡ ಪ್ರಶ್ನೆ ಕೇಳ್ತಾನ. ಇಲ್ಲ ಹಂಗ ಎಲ್ಲಾರು ಕೇಳಕ್ ಹೋಗಲ್ಲ. ಇಂತ ಕಠಿಣ ವಿಷಯದಾಗ ನಾನು ನಿಮ್ಮನ್ನ ಕೇಳೋದಿಲ್ಲ. ಯಾಕಲ್ಲ ಇವ್ ನೆನಪಿನಾಗ ಉಳಿದುನು ಇದ್ರು. ಅದಕ್ಕ ನಿಸ್ವರೂಪ ಅಂತಿರೋ, ನಿಸ್ವರೂಪ ಅಂದ್ರೆ ಸತ್ತಾ ಸ್ಫೂರ್ತಿ ರಹಿತವಾದದ್ದು ನಿಸ್ವರೂಪ. ಅಸತ್ ಪದಕ ಅರ್ಥವನ್ನ ಏನ್ ಹೇಳ್ತೀನಿ ನಾವು? ನಿಸ್ವರೂಪ ಅಂದ್ರ ಸತ್ತಾ ಸ್ಫೂರ್ತಿ ರಹಿತವಾದದ್ದಕ್ಕ ನಿಸ್ವರೂಪ ಅಂತ ಹೇಳಿದ್ರೆ ಅಲ್ಲಿ ಏನ್ ದೋಷ ಬರ್ತದ ಅಂತ ಅವ್ರು ಹೇಳ್ತಾರ. ಅವರು ಏನು ಈ ಸತ್ತಾ ಸ್ಫೂರ್ತಿ ರಹಿತವಾದದ್ದು ನಿಸ್ವರೂಪ ಅಂತ ಮೊದಲನೇ ಪಕ್ಷವನ್ನ, ಇದು ಯಾವ್ದದು ಎರಡನೇ ಪಕ್ಷವನ್ನ ಸ್ವೀಕಾರ ಮಾಡಿದ್ರೆ ಅಲ್ಲಿ ಏನಾಗ್ತದೆ ಅಂತಂದ್ರ ನಿಸ್ವರೂಪ ಅಂದ್ರೆ ಸತ್ತಾ ಸ್ಫೂರ್ತಿ ರಹಿತವಾದದ್ದು ಅಂತ ಹೇಳಾರು ಒಬ್ಬರು ಅದಾರಲ್ಲ, ನನ್ನ ಬಾಯಿಯೊಳಗೆ ನ್ಯಾಲಿಗಿಲ್ಲ ಅಂತ ಹೇಳೋವನ ಮಾತು ಹೆಂಗ ನಿರ್ಲಜ್ಜವಾಗಿರುತ್ತದೆ. ಹೌದಲ್ಲ? ಅದಕ್ಕ ನಿಸ್ವರೂಪ ಅಂತ ಹೇಳವ್ ನೀ ಯಾರದಿ ಅಂತ ಹಿಂಗೆಲ್ಲ ಪ್ರಶ್ನೆ ಮಾಡಿದ್ರು. ಈಗ ಇದು ಯಾವುದು ಆತ್ಮಖ್ಯಾತಿಯನ್ನು ಹೇಳ್ತಾರೆ. ಆತ್ಮಖ್ಯಾತಿಯನ್ನು ಒಪ್ಪವ್ರು ಯಾರು? ಕ್ಷಣಿಕ ವಿಜ್ಞಾನವಾದಿಗಳು. ಅವರು ಕೂಡ ಬೌದ್ಧರೊಳಗ ಯೋಗಾಚಾರ್ಯರಂತ ಬರ್ತಾರು. ಯೋಗಾಚಾರ್ಯರು ಅವರು ಕ್ಷಣಿಕ ವಿಜ್ಞಾನವಾದಿಗಳು. ಅವರು ಬುದ್ಧಿಗಾತ್ಮ ಅಂತಾರ. ಬುದ್ಧಿಗಾತ್ಮ ಅಂತಾರ. ಅದವರು ಅವ್ನು ಏನ್ ಪ್ರತಿಪಾದನೆ ಮಾಡ್ತಾರ ಅನ್ನೋದನ್ನ ಇಲ್ಲಿ ಹೇಳ್ತಾರ. ವಿಜ್ಞಾನವಾದಿ ಆತ್ಮಖ್ಯಾತಿ ರೀತಿ ಹೇಳಲ್ಪಡುತ್ತದೆ ಅಂತ ಹೇಳ. ಕ್ಷಣಿಕ ವಿಜ್ಞಾನವೇ ಆತ್ಮನೆಂದು ಹೇಳುವ ವಿಜ್ಞಾನವಾದಿ ಮತದಲ್ಲಿ ರಜತವು ಆತ್ಮನ ಧರ್ಮವಾಗಿ ಅಂತರದಲ್ಲಿ ಇರುತ್ತದೆ. ನಾವೇನಂತಾರೆ ಇವರು?
ಆತ್ಮ ಅಂದ್ರ ನಮ್ಮಂತೆ ಆತ್ಮ ಅಲ್ಲ. ವಿಜ್ಞಾನ ಅಂದ್ರ ಬುದ್ಧಿ. ವಿಜ್ಞಾನ ಅಂದ್ರೇನು? ಬುದ್ಧಿ. ಬುದ್ಧಿಗೆ ಆತ್ಮ ಅಂತ. ಅದಕ್ಕ ಕ್ಷಣಿಕ ವಿಜ್ಞಾನವಾದಿಗಳು ಅಂತ ಯಾಕಂದ್ರ ಇವರು ಬುದ್ಧಿಗೆ ಆತ್ಮ ಅಂದ್ರು ಬುದ್ಧಿ ಅದು ಕ್ಷಣಿಕವಾಗಿರುತ್ತದೆ ಅಂತ. ಕ್ಷಣಿಕ ಅಂತ ಹೋಗ್ತಾರ. ಕ್ಷಣಿಕ ಅಂತ ಹೋಗ್ತಾ ಅಂದ್ರೇನು? ಬುದ್ಧಿ ಉತ್ಪತ್ತಿ ನಾಶ ಆಗ್ತಾ ಇರ್ತದ ಅಂತ. ಬುದ್ಧಿವೃತ್ತಿ ಉತ್ಪತ್ತಿ ನಾಶ ಆಗ್ತಿರ್ತದೆ. ಈಗ ನಾವು ಯಾವ್ದಾದ್ರು ಒಂದು ವಿಷಯವನ್ನ ನೋಡ್ತಾ ಇರ್ತೇವೆ ಅಂದ್ರೆ ನಮ್ಮ ವೃತ್ತಿಯಲ್ಲಿ ಹೋಗಿರ್ತದಲ್ಲ, ನಮಗ ಅನಿಸ್ತದ ವೃತ್ತಿ ಧಾರಾಕಾರವಾಗಿ ಒಂದೇ ಇರುತ್ತದೆ ಅಂತ ಅನಿಸ್ತದ. ಹಂಗಿರಲ್ಲ. ಆ ವೃತ್ತಿ ಅಂತಃಕರಣ ವೃತ್ತಿ ನೇತ್ರ ಮೂಲಕವಾಗಿ ಘಟಕ್ಕೆ ಹೋಗಿ ಮುಟ್ಟದಾಗ ಒಂದು ವೃತ್ತಿ ಸಾಯ್ತದ, ಮತ್ತೊಂದು ವೃತ್ತಿ ಉತ್ಪತ್ತಿ ಆಗತ್ತೆ. ಹೌದ್ರಿ, ಅಷ್ಟು ಉತ್ಪತ್ತಿ ನಾಶ ಆಗೋದು ನಮ್ಗೆ ಹೆಂಗ್ ಗೊತ್ತಾಗೋದಿಲ್ಲಲ್ಲ? ಅಷ್ಟು ಸ್ಪೀಡ್ ಇರ್ತದೆ. ಈಗ ಪಣತಿಯೊಳಗೆ ಎಣ್ಣೆ ಹಾಕಿರ್ತೀವಿ, ಬತ್ತಿಯಿಂದ ದೀಪ ಉರಿತಿರ್ತಾವ. ದೀಪ ಅದು ಕಂಟಿನ್ಯೂ ಆಗಿ ಉರಿತಿರ್ತಾವ. ಆದ್ರ ಆ ದೀಪದ ಆ ಬತ್ತಿ ಮೂಲಕವಾಗಿ ಹೋಗು ಎಣ್ಣೆ ಒಂದ್ ಒಮ್ಮೆ ಜಗ್ಗದಾಗ ಒಮ್ಮೆ ಎಣ್ಣೆಲಿ ಮುಂದೆ ಹೋಗಿ ಸುಡ್ತಿರ್ತದ. ಯಾಕೆ? ಎಣ್ಣೆ ಸುಟ್ಟಾಗ ದೀಪ ಉರಿಬೇಕಲ್ಲ, ಬತ್ತಿ ಮೂಲಕವಾಗಿ. ಒಮ್ಮೆ ಜಗ್ಗದಾಗ ಹೋಗಿ ಒಮ್ಮೆ ಎಣ್ಣೆ ಸುಡ್ತಿರ್ತದ, ಮತ್ತೊಂದು ಹೋಗಿ ಮತ್ತೆ ಸುಡ್ತದ, ಹಿಂಗ್ ಕಂಟಿನ್ಯೂ ಇರ್ತದ. ಆದ್ರೆ ಆ ದೀಪ ಏನಾರ ಉರಿ ಆರೋದು ಹತ್ತೋದು ಮಾಡಿದ್ದೇನೆ, ಅಷ್ಟು ಸ್ಪೀಡ್ ಇರ್ತದ ಜಗ್ಗು. ಹಂಗ ಇವರು ಕೂಡ ಬುದ್ಧಿವೃತ್ತಿ ಧಾರಾಕಾರವಾಗಿ ಕಂಡು ಬರ್ತತೆ ಅಂದ್ರೂ ಕೂಡ ಬುದ್ಧಿ ಅಥವಾ ಬುದ್ಧಿವೃತ್ತಿ ಉತ್ಪತ್ತಿ ನಾಶ ಆಗಿರ್ತದ. ಅದಕ್ಕೆ ಬುದ್ಧಿ ಕ್ಷಣಿಕದ. ಆ ಬುದ್ಧಿಗೆನೆ ಆತ್ಮ ಅಂತ ಕರೀತಾರ. ಯಾರು ಇವರು? ಕ್ಷಣಿಕ ವಿಜ್ಞಾನವಾದಿಗಳು ಆತ್ಮಖ್ಯಾತಿ ಅಂತ ಹೋಗ್ತಾರ. ಇವ್ರು ಏನಂತಾರ? ಇವ್ರ ಮತದೊಳಗ ದೃಷ್ಟಾಂತದೊಳಗೆ ಹೇಳ್ತಾರ. ಮೊದಲ ರಜತವು ಆತ್ಮನ ಧರ್ಮವಾಗಿ ಅಂತರದಲ್ಲಿ ಇರುತ್ತದೆ, ಅದು ದೋಷ ಮೂಲಕವಾಗಿ ಹೊರಗೆ ತೋರುತ್ತದೆ. ಈ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ತೋರಾಕತ್ತದ ಅಂತ ತಿಳ್ಕೊಡ್ರಿ. ರಜತ ಅಂದ್ರೆ ಏನು? ಬೆಳ್ಳಿ. ಹೊರಗ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ತೋರಾಕತ್ತದಲ್ಲ, ಆ ಬೆಳ್ಳಿ ಅದು ಹೊರಗೆ ಎಲ್ಲಿಯೂ ಇಲ್ಲ. ಯಾವ ಕಡೆ ಬ್ಯಾರೆ ಕಡೆಗಾರ ಅನ್ಯತಾ ಖ್ಯಾತಿಯ ಹೇಳುವಂತೆ ಬ್ಯಾರೆ ಕಡೆಗೆ ಎಲ್ಲಾರ ಐತನೋ ಅದ್ರ ಧರ್ಮ ಇತ್ತು, ಎಲ್ಲಿ ಹೊರಗಿಲ್ಲ ಬೆಳ್ಳಿ. ಕಪ್ಪೆ ಚಿಪ್ಪಿನಾಗೂ ಇಲ್ಲ, ಹೊರಗ ಬಿಟ್ಟು ಬ್ಯಾರೆ ಜಗದಾಗನು ಇಲ್ಲ. ಆ ಬೆಳ್ಳಿ ಎಲ್ಲಿ ಅದ ಅಂದ್ರ ಒಳಗ ಬುದ್ಧಿಯೊಳಗ. ಏನ್ರಿ? ಬುದ್ಧಿಯೊಳಗ ಬೆಳ್ಳಿ ಅದ. ಆ ಬುದ್ಧಿ ಸ್ವರೂಪವಾಗಿ ಬೆಳ್ಳಿ ಅದ. ಯಾವಾಗ ದೋಷ ಸಹಿತವಾದ ನೇತ್ರ ವೃತ್ತಿ ಆ ಕಪ್ಪೆ ಚಿಪ್ಪಿಗೆ ಸಂಬಂಧ ಆಗ್ತದೋ ಅವಾಗ ಒಳಗ ಬುದ್ಧಿಯಲ್ಲಿದ್ದಂತ ಬೆಳ್ಳಿ ಹೊರಗೆ ತೋರ್ತದೆ. ಅಂದ್ರೆ ಬುದ್ಧಿಯಲ್ಲಿದ್ದಂತ ಬೆಳ್ಳಿ ಏನ್ ಮಾಡ್ತದ? ಹೊರಗೆ ತೋರ್ತದ. ಅದಕ್ಕೆ ಏನಂತ? ಆತ್ಮನ ಧರ್ಮವಾಗಿ. ಆತ್ಮ ಅಂದ್ರೇನು? ಬುದ್ಧಿಗೆ ಆತ್ಮ ಅಂತಾರ ಅವ್ರು. ಬುದ್ಧಿ ಕ್ಷಣಿಕ ಬುದ್ಧಿ ರೂಪ ಆತ್ಮನ ರೂಪವಾಗಿರ್ತದೆ. ಒಳಗ ಬೆಳ್ಳಿ ಅಂತರದಲ್ಲಿ ಇರುತ್ತದೆ. ಅದು ದೋಷ ಮೂಲಕವಾಗಿ ಹೊರಗೆ ತೋರುತ್ತದೆ. ದೋಷದ ವೃತ್ತಿ ಮೂಲಕವಾಗಿ ಯಾವಾಗ ನೇತ್ರದ ಸಂಬಂಧ ಇದಕ್ಕ ಆಯ್ತು ಅಂದ್ರ, ಯಾವ್ದು ಕಪ್ಪೆ ಚಿಪ್ಪಿಗೆ ಆಯ್ತಂದ್ರ ದೋಷ ಮೂಲಕವಾಗಿ ಏನ್ ಮಾಡ್ತಕ್ಕಂಥದ್ದು? ಒಳಗಿದ್ದ ಬುದ್ಧಿ ರೂಪವಾಗಿದ್ದಂತ ಬುದ್ಧಿಯಲ್ಲಿದ್ದಂತ ರಜತ ಏನಾಗ್ತದ? ಹೊರಗೆ ತೋರ್ತದೆ. ಅದಕ್ಕೆ ಅಧಿಷ್ಠಾನನು ವಿಜ್ಞಾನ ರೂಪ ಆತ್ಮನಾಗಿರುವನು. ಅದಕ್ಕೆ ಅಂದ್ರೇನು? ಈಗ ಭ್ರಮಾಕಾಲದಲ್ಲಿ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ತೋರಾಕತ್ತದಲ್ಲ, ಆ ಬೆಳ್ಳಿ ಹೊರಗೆ ತೋರಾಕತ್ತಲ್ಲ, ಆ ಬೆಳ್ಳಿ ಕಪ್ಪೆ ಚಿಪ್ಪಿನಲ್ಲಿ ತೋರುವಂತ ಬೆಳ್ಳಿ ಅದಕ್ಕೆ ಅಧಿಷ್ಠಾನ ಕಪ್ಪೆ ಚಿಪ್ ಅಲ್ಲ. ಅದಕ್ಕೆ ಅಧಿಷ್ಠಾನ ಆ ತೋರುವಂತ ಬೆಳ್ಳಿಗೆ ಅಧಿಷ್ಠಾನ ಒಳಗಿರುವಂತ ಬುದ್ಧಿ ಅಂತ. ಒಳಗಿರುವ ಬುದ್ಧಿಯೇ ಅದಕ್ಕ ಅಧಿಷ್ಠಾನ. ಅದು ವಿಜ್ಞಾನ ರೂಪ ಆತ್ಮ. ಆ ಬುದ್ಧಿಗೆ ಏನಂತಾರ ಇವರು? ವಿಜ್ಞಾನ ರೂಪ ಆತ್ಮ. ವಿಜ್ಞಾನ ಅಂದ್ರೆ ಬುದ್ಧಿ ಅರಿತೈತಿ ಅಂತಾರ ಇವರು. ಬುದ್ಧಿ ಅರಿತೈತಿ ಅಂತಾರ, ಬುದ್ಧಿಗೆ ಆತ್ಮ ಅಂತಾರ. ಅರಿತಾ ಇದ್ರೂ ಉತ್ಪತ್ತಿ ನಾಶ ಆಗ್ತಿರ್ತತಿ, ಕ್ಷಣಿಕ ಅಂತ ಹೋಗ್ತಾರ. ಆದರೆ ಬುದ್ಧಿಗೆ ಆನಂದ ಅಂತ ಒಪ್ಪಿಲ್ಲ ಇವರು. ಆತ್ಮ ಅಂತ ಒಪ್ಪಿದ್ರೂ ಆನಂದ ಅಂತ ಒಪ್ಪಿಲ್ಲ. ಅದೆಲ್ಲ ಮುಂದೆ ಅನುಭವಿಸಾರ್ದಕ್ಕೆ ಬರ್ತದ ಖಂಡನ ಮಂಡನಾಗ. ಅದಕ್ಕೆ ಹೇಳ್ತಾರ ಅದೇನದ? ಅದಕ್ಕೆ ಅಧಿಷ್ಠಾನ ಯಾರು? ಯಾವ್ದಪ್ಪ? ಅಲ್ಲಿ ಹೊರಗೆ ತೋರುವಂತ ರಜತಕ್ಕೆ ಅಧಿಷ್ಠಾನ ಯಾವ್ದಂದ್ರ ಒಳಗಿರುವಂತ ಬುದ್ಧಿ. ಅದ್ ಅಧಿಷ್ಠಾನ.
ಜ್ಞಾನದಿಂದ ರಜತವು ಸ್ವರೂಪತಃ ನಾಶವಾಗುವುದಿಲ್ಲ. ಜ್ಞಾನದಿಂದ ರಜತವು ಸ್ವರೂಪತಃ ನಾಶ ಆಗುವುದಿಲ್ಲ. ಜ್ಞಾನದಿಂದ ಅಂದ್ರ ಕಪ್ಪೆ ಚಿಪ್ಪಿನ ಜ್ಞಾನದಿಂದ. ಬ್ರಹ್ಮಕಾಲದಲ್ಲೇ ಒಳಗಿರುವ ಬುದ್ಧಿ ರೂಪವಾಗಿ ಬುದ್ಧಿಯಲ್ಲಿರುವಂತ ರಜತನ ಹೊರಗ್ ತೋರ್ತತಿ. ಯಾವಾಗ ಕಪ್ಪೆ ಚಿಪ್ಪಿನ ಜ್ಞಾನ ಆತಂದ್ರ ಹೊರಗೆ ತೋರುವಂತ ರಜತ ಸ್ವರೂಪತ ನಾಶ ಆಗುದಿಲ್ಲ. ಹೊರಗ ತೋರುದು ಬಿಟ್ಟು ಒಳಗ್ ಹೋಗಿ ಕುಂದ್ಬಿಡ್ತಾವ. ಹೊರಗ ತೋರುದು ಬಿಟ್ಟ ಒಳಗ್ ಸೇರ್ತ ಏನ್ರಿ, ಅದ ನಾಶ ಆಗೋದಿಲ್ಲ ಅಂತಾರ. ಅದಕ್ಕ ನಾಶ ಆಗೋದಿಲ್ಲ ಅದಕ್ಕೆ ಅಂತಾರ ಅವರು, ಜ್ಞಾನದಿಂದ ರಜತವು ಸ್ವರೂಪತ ನಾಶ ಆಗುದಿಲ್ಲ, ಕಿಂತು ರಜತದ ಹೊರಗಿರುತನವು ನಾಶವಾಗುತ್ತದೆ. ಯಾವಾಗ ಕಪ್ಪೆ ಚಿಪ್ಪಿನ ಜ್ಞಾನ ಆತು ಏನ್, ಅವಾಗ ಹೊರಗಿರುವ ರಜತದ ಏನ ತೋರುವಿಕೆ ಏನಂತೆಲ್ಲ ಬಂದ್ ಆಗ್ತದ. ಅದೆಲ್ಲಿ ಹೋಗ್ತದ ಮತ್ತದು ಒಳಗ ಬುದ್ಧಿ ರೂಪವಾಗಿ ಉಳಿತದ ಅಂತ ಹೇಳಿ. ಈ ಮತದಲ್ಲಿ ರಜತವು ಅಂತರದಲ್ಲಿ ಸತ್ಯವಾಗಿರುತ್ತದೆ, ಬಾಹ್ಯ ದೇಶದಲ್ಲಿ ಪ್ರತೀತಿಯು ಭ್ರಮವಾಗಿರುತ್ತದೆ. ಇವ್ರೇನ್ ಹೇಳಕತ್ತಾರ, ಆತ್ಮಖ್ಯಾತಿ ಹೇಳಕತ್ತಾರ ಅಲ್ಲಿ ಕ್ಷಣಿಕ ವಿಜ್ಞಾನವಾದಿಗಳು. ಬಾಹ್ಯದಲ್ಲಿ ಯಾವ ಪದಾರ್ಥವನ್ನು ಒಪ್ಪುವುದಿಲ್ಲ. ಈ ತೋರುವಂತ ರಜತ, ಈ ಜಗತ್ತು ಎಲ್ಲವೂ ಒಳಗೆ ಬುದ್ಧಿ ಸ್ವರೂಪವಾಗಿರುತ್ತದೆ ಏನು. ಆದ್ರೆ ಈ ಕಿಂತು ರಜತ ಹೊರಗಿರೋ ತರ ನಾಶ ಆಗ್ತದೆ. ಜ್ಞಾನದ ಅಧಿಷ್ಠಾನ ಜ್ಞಾನದಿಂದ ರಜತದ ಹೊರಗಿರುವುದು ನಾಶ ಆಗ್ತದೆ. ಈ ಮತದಲ್ಲಿ ರಜತವು ಅಂತರದಲ್ಲಿ ಸತ್ಯವಾಗಿರುತ್ತದೆ. ಇವು ಹೇಳು ಮತದಲ್ಲಿ ಆತ್ಮಖ್ಯಾತಿ ಹೇಳ್ತಾರಲ್ಲ, ಆ ರಜತ ಒಳಗ ಅದು ಬುದ್ಧಿಯಲ್ಲಿ ಸತ್ಯವಾಗಿರುತ್ತದೆ. ಒಳಗೆ ಬುದ್ಧಿಯೊಳಗೆ ಸತ್ಯ ಅದ, ಆದ್ರ ಬಾಹ್ಯ ದೇಶದಲ್ಲಿ ಪ್ರತೀತಿ ಆಗಕತ್ತಲ್ಲ, ಅದು ಭ್ರಮ ಅದ. ಇರೋದು ಸತ್ಯ ಒಳಗ. ದೋಷಜನ್ಯ ನೇತ್ರ ಕಪ್ಪೆ ಚೆಪ್ಪಿಗೆ ಸಂಬಂಧ ಆದಾಗ ಯಾವಾಗ ಬೆಳ್ಳಿ ಹಂಗ ತೋರ್ತದಲ್ಲ, ಭ್ರಮ ತೋರ್ತದ ಹೊರಗ ಬೆಳ್ಳಿ, ಆ ತೋರುವಂತ ಬೆಳ್ಳಿ ಸತ್ಯ ಅಲ್ಲ, ಅದು ಭ್ರಮ ಆಗಿದೆ. ಇನ್ನು ಹೊರಗ ವಸ್ತು ಯಾವುದಿಲ್ಲ. ಆ ಬೆಳ್ಳಿ ಎಲ್ಲಿದು ಸತ್ಯವಾಗಿ ಬೆಳ್ಳಿ ಒಳಗ್ ಬುದ್ಧಿ ಒಳಗದ. ಅದನ್ನ ಹೇಳಿ ಈ ಜಗತ್ತಿಗೆ ದೃಷ್ಟಾಂತ ಅಂತ. ಈ ಪ್ರಕಾರ ಈ ದೃಶ್ಯವಾಗಿ ಕಾಣುವ ಜಗತ್ತು, ಈಗ ದೃಷ್ಟಾಂತ ಹೇಳಿದ್ರೆ ದಾಷ್ಟಾಂತದೊಳಗ ಈ ತೋರುವಂತ ಜಗತ್ತು ಅಂತರದಲ್ಲಿರುವ ವಿಜ್ಞಾನಾತ್ಮನ ರೂಪವಾಗಿರುತ್ತದೆ. ಈ ಹೊರಗೊಂದ್ ಜಗತ್ತು ಹೊರಾಗ್ತತಲ್ಲ, ಈಗ ಜಗತ್ತು ಇಲ್ಲವೇ ಇಲ್ಲ, ಹೊರಗೆಲ್ಲ ಇಲ್ಲಿದು ಎಲ್ಲಿದ ಅಂದ್ರೆ ಒಳಗ ಇದು ಯಾವ ಅರು ಸ್ವರೂಪ ವಿಜ್ಞಾನ ಆತ್ಮ ಅಂದ್ರೆ ಅರುವುಳ್ಳ ಬುದ್ಧಿ ಸ್ವರೂಪದವಾಗಿರುತ್ತದೆ. ಅಂದ್ರೆ ಬುದ್ಧಿಯಲ್ಲಿ ಇರುತ್ತದೆ, ಬುದ್ಧಿ ಸ್ವರೂಪವಾಗಿರುತ್ತದೆ. ಒಳಗಿರುವ ಜಗತ್ತು ದೋಷ ಮೂಲಕವಾಗಿ ಹೊರಗೆ ತೋರುತ್ತದೆ. ಅದು ಬುದ್ಧಿ ಸ್ವರೂಪ ಆಗೈತಿ ಒಳಗ. ಈ ಜಗತ್ತು ಬುದ್ಧಿ ಸ್ವರೂಪ ಆಗಿ ಒಳಗದ ಸತ್ಯವಾಗೈತಿ, ಮತ್ತ ಒಳಗ್ ಸತ್ಯ ಆಗೈತಿ. ದೋಷದ ಮೂಲಕವಾಗಿ ಈ ಜಗತ್ತು ಹೊರಗ ತೋರುತ್ತದೆ. ಇದಕ್ಕೆ ಅಧಿಷ್ಠಾನನು ವಿಜ್ಞಾನ ರೂಪ ಆತ್ಮನೇ ಆಗಿರುವನು. ಈ ತೋರು ಜಗತ್ತಿಗೆ ಅಧಿಷ್ಠಾನ ಯಾರು? ವಿಜ್ಞಾನ ರೂಪ ಅಂತಂದ್ರ ಆತ್ಮ ಅಂದ್ರ ನಮ್ಮ ಆತ್ಮ ಅಲ್ಲ, ವೇದಾಂತದಲ್ಲಿ ಹೇಳುವ ಆತ್ಮ ಅಲ್ಲ. ಏನ್ರಿ, ವಿಜ್ಞಾನ ರೂಪ ಆತ್ಮ ಅಂದ್ರ ಆ ಬುದ್ಧಿನೇ, ವಿಜ್ಞಾನ ರೂಪ ಬುದ್ಧಿಯೇ ಈ ತೋರುವ ಜಗತ್ತಿಗೆ ಅಧಿಷ್ಠಾನ ಆಗೈತಿ. ಒಳಗಿರುವ ವಿಜ್ಞಾನ ರೂಪ ಬುದ್ಧಿ ಏನೈತಲ್ಲ, ಈ ತೋರು ಜಗತ್ತಿಗೆ ಏನಾಗೈತೆ? ಅಧಿಷ್ಠಾನ. ಅಧಿಷ್ಠಾನ ರೂಪ ಆಗಿ ಆತ್ಮನೇ ಆಗಿರೋ. ಈ ಆತ್ಮನ ಜ್ಞಾನದಿಂದ ಜಗತ್ತು ಅತ್ಯಂತ ನಿವೃತ್ತಿ ಆಗುವುದಿಲ್ಲ. ಈ ಆತ್ಮನ ಜ್ಞಾನದಿಂದ ಅಂದ್ರೆ ಏನು? ಬುದ್ಧಿಯ ಜ್ಞಾನದಿಂದ ನಾವು ತಿಳ್ಕೊಬೇಕದನ್ನ. ಇವರು ಈ ಆತ್ಮನ ಜ್ಞಾನ ಅಂದ್ರ ವೇದಾಂತದಲ್ಲಿ ಹೇಳಿರುವಂತ ಆತ್ಮ ಅಲ್ಲ. ಅವ್ರ ಮತದೊಳಗ ವಿಜ್ಞಾನ ರೂಪ ಆತ್ಮ ಬುದ್ಧಿ ಏನೈತಲ್ಲ, ಆ ಬುದ್ಧಿ ಜ್ಞಾನದಿಂದ ಜಗತ್ತ ಹೊರಗು ತೋರುದು ಏನ ಬಿಟ್ಟು ಒಳಗ ಆ ಬುದ್ಧಿ ರೂಪವಾಗಿ ಉಳ್ಕೊಂತ ಈ ಜಗತ್ತ. ಇದು ಮಿಥ್ಯೆ ಆಗುದಿಲ್ಲ, ನಾಶ ಆಗುದಿಲ್ಲ. ಅದು ಹೊರಗೆ ತೋರುತನ ಏನೈತಲ್ಲ, ಅದು ಬಿಟ್ಟು ಒಳಗ ಬುದ್ಧಿ ರೂಪ ಆಗ್ತದೆ. ಕಿಂತು ಹೊರಗೆ ಪ್ರತೀತಿಯಾಗಿ ತೋರುವುದು ಮಾತ್ರ ನಿವೃತ್ತಿ ಆಗುತ್ತದೆ ಯಾವಾಗ ಬುದ್ಧಿ ರೂಪ ಆತ್ಮನ ಜ್ಞಾನ ಆದಾಗ. ಅಂದ್ರೆ ಅದೇ ಅಧಿಷ್ಠಾನ ಅಲ್ಲ ಈ ಜಗತ್ತಿಗೆ. ಅದು ಹೋಗಿ ಎಲ್ಲಿ ಕುಂಡಿರ್ತದ, ಎಲ್ಲಿ ಹೋಗ್ತದೆ? ಮತ್ತ ಒಳಗ್ ಬುದ್ಧಿ ಸ್ವರೂಪ ಆಗ್ತದೆ. ಜಗತ್ತು ಅಂತರದಲ್ಲಿರುವ ವಿಜ್ಞಾನಾತ್ಮನ ರೂಪವಾಗಿ ಸತ್ಯವಾಗಿರುತ್ತದೆ. ಈ ತೋರುವಂತ ಜಗತ್ತು ಏನೈತಲ್ಲ, ಒಳಗ್ ವಿಜ್ಞಾನ ರೂಪ ಆತ್ಮ ಏನು ಬುದ್ಧಿ ಏನೈತಲ್ಲ,
ಅದರ ಸ್ವರೂಪವಾಗಿ ಸತ್ಯವಾಗಿರುತ್ತದೆ. ಎಲ್ಲಿ ಸತ್ಯ ಆಗಿರುತ್ತದೆ? ಒಳಗೆ ಸತ್ಯವಾಗಿರುತ್ತದೆ. ಹೊರಗ ಭ್ರಮ ಮೂಲಕವಾಗಿ ತೋರ್ತದೆ. ಬುದ್ಧಿ ರೂಪ ಆತ್ಮನ ಜ್ಞಾನ ಆಯ್ತು ಅಂದ್ರ ಹೊರಗಿರುತನ ಹೋಗ್ಬಿಟ್ಟು ಒಳಗ ಕೂಡಿರ್ತದೆ. ಒಳಗ ಬುದ್ಧಿ ರೂಪ ಆಗ್ತದೆ. ಹೊರಗೆ ಪ್ರತೀತಿಯಾಗಿ ಕಾಣುವುದು ಮಾತ್ರ ಭ್ರಮ. ಇರುವುದು ಸತ್ಯವಾಗಿ ಒಳಗ ಬುದ್ಧಿ ರೂಪದಲ್ಲಿ ಸತ್ಯವಾಗ್ಯದ. ಹೊರಗ ತೋರುವುದು ಭ್ರಮ. ಯಾವಾಗದ ಬುದ್ಧಿಯ ಜ್ಞಾನ ಆತ, ಅಧಿಷ್ಠಾನ ರೂಪ ಬುದ್ಧಿ ಜ್ಞಾನ ಆತ, ಭ್ರಮ ಹೋಗ್ತದೆ. ಏನ್ ಭ್ರಮ? ಹೊರಗ ತೋರುವಂತ ಭ್ರಮ. ಅದು ಅಂದ್ರೆ ಜಗತ್ತು ಹೊರಗೆ ತೋರುವಂತದ್ದು ಏನೈತಲ್ಲ ಅದು ಹೋಗಿ ಒಳಗ್ ಬುದ್ಧಿ ರೂಪವಾಗಿ ಜಗತ್ತು ಕೊಡ್ತದೆ. ಈಗ ಉಕ್ತ ಆತ್ಮಖ್ಯಾತಿಯ ಮತ ಖಂಡನ ಮಾಡ್ತಾನೆ. ನೀ ಹೇಳಾಕತ್ತಿದೆ ಅಂತೇಳಿ ನಾನು ಖಂಡನ ಮಾಡ್ತಾನೆ. ನೋಡಿ ಏನ್ ರಜತವು ಒಳಗಿರುವುದೆಂದು ಯಾರಿಗೂ ಅನುಭವವಿಲ್ಲದ್ದರಿಂದ ಈ ಮತವು ಸಮೀಚೀನವಲ್ಲ. ಅಲ್ರಿ, ಹೊರಗ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ತೋರುವಾಗ ಆ ಬೆಳ್ಳಿ ಅದು ಒಳಗ ಬುದ್ಧಿ ರೂಪವಾಗ ಇತ್ತು, ಈಗ ಹೊರಗ ತೋರಾಕತ್ತೈತಿ ಅದಂತ ಈ ಯಾರಿಗಾರ ಈ ಲೋಕದ ಜನರಿಗೆ ಅನುಭವ ಐತನ ಅದು ಒಳಗೈತ ಅನ್ನೋದು. ಬುದ್ಧಿ ರೂಪವಾಗಿ ಅದು ಇರ್ತದೋ ಈಗ ಹೊರಗ್ ತೋರಾಕತ್ತೈತಿ, ಒಳಗ ರಜತ ಐತಿ ಬುದ್ಧಿ ರೂಪವಾಗಿ ಅಂತ ಯಾರ ಲೋಕದ ಜನರಿಗೆ ಅನುಭವ ಇಲ್ಲ. ಈ ಮತವು ಅನುಭವ ಇಲ್ಲ ಅಂದ್ರೆ ಈ ಮತವು ಸಮೀಚೀನ ಅಲ್ಲ. ಯಾಕ? ಒಳಗಿರುವ ಯಾವ್ಯಾವ ಅದಾವ ಅದನ್ನ ಹೇಳ್ತಾರೆ. ಸುಖ ದುಃಖಗಳು ಒಳಗಿರುತ್ತವೆ, ರಾಗದ್ವೇಷಾದಿಗಳು ಒಳಗಿರುತ್ತವೆ, ಕಾಮ ಕ್ರೋಧಾದಿಗಳು ಒಳಗಿರುತ್ತವೆ. ಹೌದಿಲ್ಲ? ರಜತಾದಿಗಳು ಹೊರಗಿರುತ್ತವೆ. ರಜತದ ಮೊದಲಾದವುಗಳು ದೇಹದ ಹೊರಗದ. ರಾಗದ್ವೇಷ ಸುಖ ದುಃಖಾದಿಗಳು ದೇಹದ ಒಳಗದ. ನೀನು ರಜತಾದಿಗಳು ಒಳಗದವಂತ ಒಳಗಿರ್ತದ ಜಗತ್ತು ಸತ್ಯವಾಗಿ ಬುದ್ಧಿ ರೂಪವಾಗಿ, ಅಥವಾ ರಜತಾದಿಗಳು ಒಳಗ ಐತೆ ಅಂತ ಹೇಳಕೈತಲ್ಲ, ಯಾರಿಗೆ ಅನುಭವದಪ್ಪ ಇದು? ಲೋಕ ಜನ ಅಂತ. ಅದಕ್ಕ ಎಂಬುದು ರಜತಾದಿಗಳು ಹೊರಗುಂಟು ಎಂಬುದು ಸರ್ವ ಅನುಭವ ಸಿದ್ಧವಾಗಿದೆ. ಸುಖಾದಿಗಳು ಒಳಗದವ, ರಜತಾದಿಗಳು ಹೊರಗದವ ಅಂತ ಎಲ್ಲಾ ಜನರ ಅನುಭವ ಅದ. ರಜತವು ಒಳಗುಂಟೆಂಬುದು ಯಾವ ಪ್ರಮಾಣ ಯುಕ್ತಿ ಅನುಭವಗಳು ಇಲ್ಲ. ರಜತಾದಿಗಳು ಏನ್ರಿ ಅಂದ್ರ ಕಪ್ಪೆ ಚಿಪ್ಪಿನಲ್ಲಿ ತೋರುವ ರಜತ ಒಳಗದ ಅಂತ ಯಾವ ಪ್ರಮಾಣದಿಂದ ಗೊತ್ತಾಗತ್ತಪ್ಪ? ಪ್ರಮಾಣ ಯುಕ್ತಿ ಏನ್ರ ಹಂಗ ಅಂತೀನಿ. ಹಗ್ಗದಲ್ಲಿ ತೋರುವ ಹಾವು ಅದು ಹಗ್ಗದಲ್ಲಿ ಇಲ್ಲ, ಅದು ಒಳಗಿದೆ ಅಂದ್ರ ಹಾವು ನಾಗರಾಮ್ ಒಳಗಿಟ್ಕೊಂಡು ಕಟ್ಸ್ಕೊಂಡ್ ಸತ್ಯಂದ್ರ ಏನ್ ಮಾಡ್ಬೇಕು? ಹಾವ ಒಳಗ್ ಕಡ್ದಿಂದ ಒಳಗನ ನೆನ್ಕೊಂಡ್ ಬಿಡ್ತೈತ. ಅದು ಏನ್ ಹೇಳ್ತಾರೋ ಇವ್ರು ಅಂತಾರ ಮತವಾದಿಗಳು. ಹಂಗೆ ಇರ್ತಾವ. ಅದಕ್ಕ ವೇದಾಂತಕ್ಕೆ ಯಾಕೆ ಬೆಲೆ ಅದ? ವೇದಾಂತಕ್ಕೆ ಇವನ್ನೆಲ್ಲ ದಾಟಿ ಬರ್ಬೇಕಲ್ಲ. ಅದಕ್ಕೆ ಏನ್ರಿ ಯಾವ ಪ್ರಮಾಣ ಯುಕ್ತಿ ಅನುಭವಗಳು ಇಲ್ಲ. ರಜತಾದಿಗಳು ಒಳಗದಾವ ಅನ್ನೋದಕ್ಕ ಯಾವ ಯುಕ್ತಿ ಪ್ರಮಾಣ ಅನುಭವ ಇಲ್ಲ. ಆದ್ರಿಂದ ಅಂತರ ರಜತವು ಹೊರಗೆ ತೋರುತ್ತದೆ ಎಂಬುದು ಅಸಂಗತವಾಗಿರುತ್ತದೆ. ರಜತ ಒಳಗ ಬುದ್ಧಿ ರೂಪವಾಗಿ ಸತ್ಯ ಐತಿ, ಹೊರಗ ಅದು ಭ್ರಮಾ ಮೂಲಕವಾಗಿ ತೋರಾಕತೈತಿ. ಆದ್ರ ಒಳಗೆ ಅದೈತಿ ಅದು ಅಂತ ನೀ ಹೇಳೋ ಮಾತು ಅಸಂಗತದ, ಸತ್ಯ ಅಲ್ಲ. ಇಷ್ಟೇ ಅಲ್ಲ, ಅನೇಕ ದೋಷಗಳು ಉಂಟು. ನೀ ಹೇಳೋ ಮಾತಿನಾಗ ಏನು ಅನೇಕ ದೋಷಗಳು ಇರ್ತಾವ. ತನ್ನ ಬುದ್ಧಿಯಲ್ಲಿಯೇ ರಜತವಿದ್ದರೆ ಹೊರಗೆ ಯಾರು ಪ್ರಯತ್ನ ಮಾಡಬಾರದಾಗಿತ್ತು. ನಿಮ್ಮೊಳಗ ಬುದ್ಧಿಯೊಳಗನ ಸತ್ಯವಾದ ರಜತ ಆಗಿದ್ರ ದಿವ್ಸಕ್ಕೆ 1 kg ಹೊರಗೆ ತೆಗಿತಿದ್ರಿ ನೀವು. ದಿವ್ಸಕ್ಕೆ 1 kg ಹೊರಗೆ ತಗದ್ ಬೆಳ್ಳಿ ಸಿಂಹಾಸನ ಮಾಡ್ಕೊಂತಿದ್ರಿ. ಹೌದಲ್ಲ? ಬೆಳ್ಳಿ ತಾಟ್ನಾಗ ಉಣ್ತಿದ್ರಿ. ಹೌದಲ್ಲ? ಬೆಳ್ಳಿ ಪಲಂಗರ ಮಾಡ್ಕೊಂತಿದ್ರಿ. ಏನ್ ನಿಮ್ ಬೆಳ್ಳಿ ವ್ಯವಹಾರ? ಮತ್ತೆ ಯಾರಿಗಾದ್ರೂ ಹೊರಗೆ ಬೆಳ್ಳಿಗೆ 3 ಲಕ್ಷ 2.5 ಲಕ್ಷ ಹಿಂಗ್ ಯಾಕೆ ಕೊಟ್ಟು ಯಾಕೆ ತಗೊಂತಿದಾರ? ಆ ಮೋಡ್ಕ್ಯಾರ ಆಟ ಬಾಯಂದ ರೊಕ್ಕ ತೆಗಿತಾರಲ್ಲ, ಅವು ಮೊದಲು ಬರ್ತಿದ್ರು. ಹಂಗಾರು ಮೋಡ್ಕ್ಯಾರು ಅಥವಾ ಈ ವೇಷಕಾರ ಬರ್ತಿದ್ರು ನೋಡ್ರಿ, ಅವ್ ಬಾಯಂದ ರೊಕ್ಕ ಕೊಯ್ ತೆಗಿತಿದ್ರು ಅವ್ರು. ಹಂಗ ಮೋಡ್ಕ್ಯಾರ ಆಟ ಅದ ನಾವು ತೊರ್ಕಿಗೆ. ನೀ ಹಂಗ ಇಂದ್ರಜಾಲ ಹಂಗ ನೀವ್ ಒಂದ್ ವೇಳೆ ಬೆಳ್ಳಿ ಒಳಗ ಸತ್ಯವಾಗಿದ್ದಿದ್ರ ನೀ ಹೊರಗೆ ಯಾಕೆ ಬೆಳ್ಳಿ ಖರೀದಿ ಮಾಡ್ಯಾಕ ಒಳಗಿನ ಬೆಳ್ಳಿನ ದಿನ ಆಟ ಎಷ್ಟು ಬೇಕು ಸಾಧ್ಯ ಅದ ತೆಗೆದು ಜಮಾ ಮಾಡಿ. ಹೌದಿಲ್ಲ? ಹಿಂಗಾಕತ್ರಿ ಏನೇನು ಮಾಡ್ದಾಗ ಒಂದ್ ವೇಳೆ ಗುಲಗಂಜಿ ಗುಂಪಿನಲ್ಲಿ ಅಗ್ನಿ ಬುದ್ಧಿಯು ಆಗಲು ದೇಹವು ಸುಟ್ಟು ಹೋಗಬೇಕಾಯಿತು. ಈಗ
ಹಳ್ಳಿ ಅಂಡಿಗೆ ಮ್ಯಾಲ ಗುಲಗಂಜಿಯಿಂದ ಇಟ್ಟಾರ. ಎಷ್ಟು ಗುಲಗಂಜಿ ಗುಂಪಿ ಇಟ್ಟಾರ. ದೂರ್ಲಿಂದ ನೋಡಿದ್ರ ಲೈಟಿನ್ ಬೆಳಕಿಗೆ ಅದು ಬೆಂಕಿ ಕೆಂಡ ಇಟ್ಟಂಗ ಆಗಿರ್ತದ. ಭ್ರಮ ಆಗ್ತದ. ಗುಲಗಂಜಿ ಗುಂಪಿನಲ್ಲಿ ಏನಾಗಿರ್ತದ, ಬೆಂಕಿ ಕೆಂಡದ ಭ್ರಮ ಆಗ್ತದೆ. ಬೆಂಕಿ ಕೆಂಡ ಕೆಂಪು ಇರ್ತದಲ್ಲ, ಅಲ್ಲಿ ಗುಲಗಂಜಿ ಗುಂಪಿನ ಹಳ್ಳಿ ಅಂಡಿಗೆ ಮ್ಯಾಲ ಇಟ್ಟಾರ ಅಥವಾ ಇಟ್ಟಿದ್ರ ಅಂತ ತಿಳ್ಕೊಳ್ರಿ. ಅದೇನು ಹೊರಗ ಅದು ಏನಾಗೈತಿ, ಗುಲಗಂಜಿ ಗುಂಪಿನಲ್ಲಿ ಬೆಂಕಿ ಭ್ರಮ ಆಗೈತಿ. ಆ ಬೆಂಕಿ ಹೊರಗಿಲ್ಲ, ಒಳಗ ಬುದ್ಧಿ ಒಳಗ ಐತಿ ಅಂದಿದ್ರ ನೀ ಸುಟ್ಕೊಂಡು ಸಾಯ್ತಿದ್ದಿ. ಹೌದಿಲ್ಲ? ಸುಟ್ಕೊಂಡು ಸಾಯ್ತಿದ್ದಿಲ್ಲ. ಒಳಗ ಬೆಂಕಿ ಇಟ್ಕೊಂಡ್ರೆ ನೀ ಉಳಿತೇನ? ಮತ್ತೆ ಹೆಂಗ್ ಹೇಳಕತ್ತೀನಿ? ಸುಟ್ಟು ಹೋಗ್ಬೇಕಾದಿತ್ತು. ಹೀಗೆ ಎಲ್ಲಿಯೂ ಆಗುದ್ದರಿಂದ ಈ ಮತವು ಲೋಕಾನುಭವಕ್ಕೆ ವಿರುದ್ಧವಾಗಿರುತ್ತದೆ. ಆದ್ದರಿಂದ ಈ ಮತ ಎಂತಲ್ಲ ಆತ್ಮಖ್ಯಾತಿ ಹೇಳಾರ್ದು, ಹೊರಗ ಜಗತ್ ಒಪ್ಪುದಿಲ್ಲ ಇವ್ರು, ಒಳಗೆಲ್ಲಾ ಬುದ್ಧಿ ರೂಪದಲ್ಲಿ ಒಳಗ ಐತಿ ಜಗತ್ ಸತ್ಯವಾಗಿ ಅಂತ ಹೇಳ್ತಾರಲ್ಲ, ಅದಕ್ಕ ಇವ್ರ ಮತವು ಅಸಂಗತವಾಗಿದೆ. ಇನ್ನೊಬ್ಬರು ಬರ್ತಾರೆ 2ನೇ ನಂಬರ್. ಇವ್ರು ಬಾಹ್ಯ ಪ್ರಪಂಚವನ್ನ ಒಪ್ತಾರ. ಮೊದಲೇನವ ಬಾಹ್ಯ ಪ್ರಪಂಚದ ಒಪ್ಪಲಿಲ್ಲ. ಇವ ಬಾಹ್ಯ ಪ್ರಪಂಚವನ್ನು ಒಪ್ತಾನ. ಅವ ಹೇಳ್ತಾನ, ಒಬ್ಬನು ಬಾಹ್ಯ ಪದಾರ್ಥವು ಅನುಮೇಯವೆಂದು ಹೇಳುತ್ತಾರೆ, ಮತ್ತೊಬ್ಬನು ಪ್ರತ್ಯಕ್ಷವೆಂದು ಹೇಳುತ್ತಾನೆ. ಬಾಹ್ಯ ಪದಾರ್ಥ ಒಪ್ಪವರಲ್ಲಿ ಇಬ್ಬರು ಅದ. ಒಬ್ಬವ ಬಾಹ್ಯ ಪದಾರ್ಥವನ್ನ ಅನುಮೇಯವಾಗಿ, ಏನ್ರಿ, ಒಂದು ಕಲ್ಪನಾ ಮೂಢಕವಾಗಿ, ಅನುಮೇಯ ಅಂದ್ರೆ ಕಲ್ಪನಾ ಮೂಢಕವಾಗಿ ತಿಳ್ಕೊಳ್ಳೋದು ಅನುಮಾನ ಪ್ರಮಾಣದಿಂದ. ಇನ್ನೊಬ್ಬವ ಬಾಹ್ಯ ಪದಾರ್ಥ ಒಪ್ಪಿದ್ರು ಪ್ರತ್ಯಕ್ಷವಾಗಿ ಹೇಳ್ತಾನ. ಏನಂತಾರ ಅವ್ರು? ಆ ಇಬ್ರು ಕೂಡ ಬ್ರಹ್ಮಸ್ಥಳದಲ್ಲಿ ಬಾಹ್ಯ ರಜತವನ್ನು ಅಂಗೀಕರಿಸಿರುವುದರಿಂದ ಏನ್ರಿ ಪ್ರಯೋಜನವಿಲ್ಲ. ಬ್ರಹ್ಮಸ್ಥಳದಲ್ಲಿ ಬಾಹ್ಯ ರಜತವನ್ನು ಅಂಗೀಕರಿಸುವುದರಿಂದ ಪ್ರಯೋಜನವಿಲ್ಲ. ಈಗ ಬ್ರಹ್ಮಸ್ಥಳದೊಳಗ ಅಂದ್ರ ಮೊದಲನೇದ ಹೇಳಿದ್ನಲ್ಲ, ಅದು ರಜತ ಅಂದ್ರೆ ಬೆಳ್ಳಿ, ಒಳಗ ಬುದ್ಧಿ ರೂಪವಾಗಿ ಸತ್ಯ ಇತ್ತು. ಬ್ರಹ್ಮಸ್ಥಳದಲ್ಲಿ ಒಳಗಿದ್ದತೆ ಹೊರಗೆ ತೋರಾಕತ್ತತೆ ಅಂತ ಹಿಂಗ್ ಹೇಳುವುದು ಪ್ರಯೋಜನ ಇಲ್ಲ. ಯಾಕೆಂದರೆ ಅದರಿಂದ ಕಟಕಾದಿ ಆಭರಣಗಳ ಸಿದ್ಧಿಯು ಆಗುವುದಿಲ್ಲ. ಅಲ್ಲ, ಹೊರಗ ರಜತನೇ ಇಲ್ಲ, ಒಳಗ ಬುದ್ಧಿ ರೂಪವಾಗಿತ್ತು, ಮತ್ತ ಅದು ಭ್ರಮದಿಂದ ಹೊರಗೆ ತೋರಾಕತ್ತೈತಿ ಅಂತ ಹೇಳಿದೆಲ್ಲ. ಹಂಗಾರ ಹೊರಗ ಒಂದ್ ವೇಳೆ ರಜತನ ಇಲ್ಲ ಅಂದಿದ್ರ ಅದು ಭ್ರಮ ಮೂಲಕವಾಗಿ ತೋರ್ತಕ್ಕ ಸತ್ಯ ಅಲ್ಲವೇ ಅಲ್ಲ. ಹೊರಗೆ ತೋರುದು ಇರುವುದು ಒಳಗ ಬುದ್ಧಿ ಒಳಗನ ಸತ್ಯವಾದ ರಜತ ಅದ, ಹೊರಗೆಲ್ಲ ಇಲ್ಲ ಅಂದಿದ್ರ ಹಂಗಾರ ಹೊರಗ ರಜತ ಇರ್ಲಿಲ್ಲ ಅಂತಂದ್ರ ಯಾರಾದ್ರೂ ಬೆಳ್ಳಿ ಕಡಗ ಪಡಗ ಮಾಡ್ಕೊಳ್ತಾರಲ್ಲ, ಯಾರು ಮಾಡ್ಕೊಳ್ತಿದ್ದಿಲ್ಲಲ್ಲ. ಬೆಳ್ಳಿ ಹೊರಗೆ ಇದ್ದಿದ್ದೇ ಇಲ್ಲ ಅಂದ್ರ, ವ್ಯಾವಹಾರಿಕವಾಗಿ ಇದ್ದಿದ್ದಿಲ್ಲ ಅಂದ್ರ, ವ್ಯಾವಹಾರಿಕ ಸತ್ತದೊಳಗ ನೀ ಜಗತ್ತಿನೊಳಗ ಈ ರಜತವನ್ನ ವ್ಯಾವಹಾರಿಕವಾಗಿ ನೀವು ಒಪ್ಪಲಿಲ್ಲ ಅಂದ್ರ, ಮೊನ್ನೇದವ್ನ ಖಂಡನ ಮಾಡಾಕತ್ತಾರ ಇವ್ರು. ಹೊರಗಿನವ ಮೊದಲ್ನೇವ ಹೊರಗ ರಜತ ಇಲ್ಲ ಅಂದಿದ್ದಾವ, ಜಗತ್ತನು ಇಲ್ಲ ಅಂದಿದ್ದ. ಇವ್ರು ಹೊರಗ ಜಗತ್ ಐತಿ, ಹೊರಗ ರಜತ ವ್ಯಾವಹಾರಿಕವಾಗಿ ಐತಿ. ಒಂದ್ ವೇಳೆ ಇಲ್ಲ ಅಂದಿದ್ರ ಬೆಳ್ಳಿ ಸಾಮಾನು ಯಾರು ಮಾಡ್ಕೋತಿದ್ದಿಲ್ಲಲ್ಲ. ಬೆಳ್ಳಿ ಆರ್ತಿ, ಬೆಳ್ಳಿ ತಾಟು, ಬೆಳ್ಳಿ ಕಡಗ ಮಾಡ್ಕೊಳಕತ್ತಾರ ಇಲ್ಲ ಅಂದ್ಮೇಲೆ ವ್ಯಾವಹಾರಿಕ ಬೆಳ್ಳಿ ಐತಿ ಇಲ್ಲ ಅಂತಾನವ. ಅದಕ್ಕ ಯಾರು ಸಿದ್ಧಿ ಆ ಬೆಳ್ಳಿಯಿಂದ ಕಟಕಾದಿ ಆಭರಣಗಳು ಮಾಡ್ಕೊಳ್ಳೋದು ಸಿದ್ಧ ಆಗ್ತಿದ್ದಿಲ್ಲ. ಯಾಕ? ಹೊರಗ ಬೆಳ್ಳಿ ಇಲ್ಲ ಅಂದ್ರೆ ಹೆಂಗ್ ಮಾಡ್ಕೊತಿದ್ರು ಅವ್ರು? ಮಾಡ್ಕೊಂತಾರ ಅಂದ್ಮೇಲೆ ಹೊರಗ ಬೆಳ್ಳಿ ಐತಿ ಅಂದ್ರೆ ವ್ಯಾವಹಾರಿಕವಾಗಿ ಒಪ್ತಾರಿವ. ಏನ್ರಿ? ಬಾಹ್ಯ ಜಗತ್ತನ್ನು ಒಪ್ಪಾರ ಇವ್ರು. ಏನಂತಾರ? ಕೇವಲ ಪ್ರತೀತಿ ಮಾತ್ರವಾಗಿರುತ್ತದೆ, ಆಗುವುದಿಲ್ಲ. ಕೇವಲ ಪ್ರತೀತಿ ಮಾತ್ರವಾಗಿರುತ್ತದೆ, ವಿಷಯವಿಲ್ಲದೆ ಪ್ರತೀತಿಯಾಗಲಾರದು. ಮೊದಲನೇವ ಹೊರಗ ಬೆಳ್ಳಿ ಇಲ್ಲ ಆದ್ರ ಒಳಗ ಸತ್ಯವಾಗಿ ಅದ. ಆದ್ರ ಬ್ರಹ್ಮಸ್ಥಳದಲ್ಲಿ ಭ್ರಮದ ಸಮಯದಲ್ಲಿ ಅದು ಹೊರಗ ಭ್ರಮ ಮೂಲಕವಾಗಿ ಹಂಗ ಪ್ರತೀತಿ ಆಗ್ತದ, ಹಂಗ ತೋರ್ತದ ಅಂತ ಅಂದ್ರ ಹಂಗ ಪ್ರತೀತಿ ಆಕತಿ ಅಂದ್ರೆ ವಿಷಯ ಇಲ್ಲದೆ ಹೆಂಗ ಪ್ರತೀತಿ ಆಗ್ತತಿ? ವಿಷಯ ಇದ್ರನ ಪ್ರತೀತಿ ಆಗ್ಬೇಕಲ್ಲ. ಅದು ವಿಷಯ ಇಲ್ಲ ಅಂದ್ರ ವಿಷಯದ ಜ್ಞಾನರ ಹೆಂಗಾಕತಿ ಅಂತಾರ ಇವ್ರು. ಆಗಲ್ಲ, ವಿಷಯವಿಲ್ಲದ ಪ್ರತೀತಿ ಆಗಲಾರದು. ಭ್ರಮ ಪ್ರತೀತಿಗೆ ವಿಷಯವಾದ ರಜತವೇ ಫಲವಾಗಿರುತ್ತದೆ. ಏನ್ರಿ? ಭ್ರಮ ಪ್ರತೀತಿಗೆ ಈ ಬ್ರಹ್ಮಜ್ಞಾನ ಆಗೈತೆ ಅಂದ್ರೂ ಕೂಡ ಅದಕ್ಕೊಂದು ವಿಷಯ ಹೇಳಬೇಕಲ್ಲ. ಏನ್ರಿ? ಆ ಫಲ ಏನು? ಭ್ರಮ ಪ್ರತೀತಿಗೆ ಅಂದ್ರೆ ಬ್ರಹ್ಮದ ಜ್ಞಾನಕ್ಕ ಯಾವುದು ವಿಷಯವಾದಂತ ರಜತ
ವಿಷಯವಾದ ರಜತ ಅದೇ ಫಲವಾಗಿ ಬ್ರಹ್ಮಜ್ಞಾನಕ್ಕ ಯಾವುದು ಭ್ರಮ ಆಗಿರ್ತದೆ ಆ ವಿಷಯವೇ ಫಲವಾಗಿರ್ತದೆ. ಆ ವಿಷಯದ ಜ್ಞಾನ ವಿಷಯ ಇದ್ರ ವಿಷಯ ಜ್ಞಾನ ಆಕತಿ ಫಲವಾಗಿರ್ತದೆ. ಯಥಾರ್ಥ ಜ್ಞಾನಕ್ಕೆ ವಿಷಯವಾದ ರಜತವು ಸಮ್ಮುಖದಲ್ಲಿರುತ್ತದೆ. ಇವತ್ತ 2ನೇ ನಂಬರ್ ನೋಡಪ್ಪ ಅಂತಾರವ್ರು, ಯಥಾರ್ಥ ಜ್ಞಾನಕ್ಕೆ ವಿಷಯವಾದ ರಜತವು ವ್ಯಾವಹಾರಿಕವಾಗಿ ಯಥಾರ್ಥ ಬೆಳ್ಳಿ ಜ್ಞಾನ ಆಗೇತಿ ಅಂದ್ರ ರಜತವು ಸಮ್ಮುಖದಲ್ಲಿ ಇರುತ್ತದೆ. ವ್ಯಾವಹಾರಿಕ ರಜತವು ಸಮ್ಮುಖದಲ್ಲಿ ಇರುತ್ತದೆ. ನೀ ಎದುರುಗಡೆ ಬೆಳ್ಳಿ ವ್ಯಾವಹಾರಿಕ ಸತ್ತ ಉಳ್ಳಿ ಬೆಳ್ಳಿ ಇಟ್ಟಾಗನ ಬೆಳ್ಳಿ ಜ್ಞಾನ ಹೌದಲ್, ಬೆಳ್ಳಿ ಜ್ಞಾನ ಅದು ವ್ಯಾವಹಾರಿಕವಾಗಿ ಬೆಳ್ಳಿ ಐತಿ ಹೊರಗೆ. ಬ್ರಹ್ಮಜ್ಞಾನಕ್ಕೆ ವಿಷಯವಾದ ರಜತವು ಅಂತರದಲ್ಲಿರುತ್ತದೆ. ನೀವೇನಂತಾನ, ಯಥಾರ್ಥ ಜ್ಞಾನಕ್ಕೆ ವಿಷಯವಾದ ವ್ಯಾವಹಾರಿಕ ಬೆಳ್ಳಿನೂ ಐತಿ, ಆದರೆ ಬ್ರಹ್ಮಜ್ಞಾನಕ್ಕೆ ವಿಷಯವಾದ ಬೆಳ್ಳಿ ಹೊರಗಿಲ್ಲ, ಅದು ಒಳಗಿರುತ್ತದೆ. ಏನ್ರಿ, ಬ್ರಹ್ಮಜ್ಞಾನಕ್ಕೆ ವಿಷಯವಾದ ಬೆಳ್ಳಿ ಅದು ಒಳಗ ಬುದ್ಧಿ ಒಳಗ, ಅದು ಬ್ರಹ್ಮ ಮೂಲಕವಾಗಿ ಹೊರಗ ತೋರ್ತದ. ಆದ್ರೂ ಕೂಡ ಮೊದಲ್ ನಾವ್ ಏನಂತ ಹೊರಗಿನ ಜಗತ್ತ ಒಪ್ತಿದ್ದಿಲ್ಲ, ಇವ್ ಹೊರಗ ಜಗತ್ತನು ಒಪ್ಪಿದ. ಆ ಬ್ರಹ್ಮದ ರಜತ ಏನೈತಲ್ಲ, ಅದು ಬ್ರಹ್ಮಕಾಲ ರಜತ ಅದು ಹೊರಗಿರಂಗಿಲ್ಲ, ಅದು ಒಳಗ್ ಬುದ್ಧಿ ರೂಪವಾಗಿ ದೋಷ ಸಹಿತವಾಗಿ ಹೊರಗೆ ತೋರ್ತದ ಅಂತ ಎರಡನ್ನೂ ಒಪ್ತಾನೆ. ಏನ್ರಿ, ಈ ರೀತಿ ಬಾಹ್ಯತ್ವ ಅಂತರತ್ವ ವಿಷಯದ ವಿಲಕ್ಷಣತೆಯಿಂದ ಒಂದು ಬಾಹ್ಯತ್ವ ರಜತದನ್ನು ಒಪ್ಪಿದ, ಒಂದು ಅಂತರದಲ್ಲಿರುವ ರಜತವನ್ನು ಒಪ್ಪಿದ. ಎರಡರ ವಿಲಕ್ಷಣತೆ. ಒಂದು ಅಂತರದಲ್ಲಿರುವ ರಜತ ಅದೇನದ, ಅದು ಬುದ್ಧಿ ರೂಪವಾಗಿರ್ತದ, ಒಳಗಿರ್ತದ, ಅದು ಭ್ರಮರೂಪ ರಜತ ಅಂದ್ರೆ ಪ್ರಾತಿಭಾಷಿಕವಾಗಿ ತೋರುದು. ಹೊರಗಿರುವ ಸಮ್ಮುಖದಲ್ಲಿ ರಜತ ಜ್ಞಾನ ಆಗಕತ್ತಂದ್ರ ಆ ಒಂದು ವ್ಯಾವಹಾರಿಕ ರಜತ ಇದ್ದೇ ಇರ್ತದ, ಅದು ವ್ಯಾವಹಾರಿಕವಾದ ಅಂದ್ರೆ ಈ ರಜತದಲ್ಲಿ ವಿಲಕ್ಷಣ ಮಾಡಿ ನಾವು ಒಂದು ಬಾಹ್ಯ ಮತ್ತು ಒಂದು ಅಂತರ. ಹಿಂಗ ವಿಲಕ್ಷಣತೆಯಿಂದ ಯಥಾರ್ಥ ಅಯಥಾರ್ಥ ಭೇದ ಜ್ಞಾನವಾಗುತ್ತದೆ. ಒಂದು ಯಥಾರ್ಥ ಬೆಳ್ಳಿಯ ಜ್ಞಾನ, ಒಂದು ಅಯಥಾರ್ಥ ಬೆಳ್ಳಿ ಜ್ಞಾನ. ಭ್ರಮ ಕಾಲದಲ್ಲಿ ಒಳಗಿರುವ ಬೆಳ್ಳಿ ಹೊರಗ ತೋರುದು ಅಯಥಾರ್ಥ ಬೆಳ್ಳಿ, ಅದ್ರ ಜ್ಞಾನವೂ ಅಯಥಾರ್ಥ. ಏನ್ರಿ, ಮತ್ತ ಅದು ಇದು ಯಥಾರ್ಥವಾಗಿ ತೋರುವಂತ ಬೆಳ್ಳಿ ಏನದ ವ್ಯಾವಹಾರಿಕ ಸತ್ತ ಒಳ್ಳೆ ಬೆಳ್ಳಿ, ಅದು ವ್ಯಾವಹಾರಿಕವಾಗಿ ಇರ್ತದ, ಅದ್ರ ಜ್ಞಾನವೂ ಯಥಾರ್ಥ. ಆದ ಒಂದ್ ವೇಳೆ ಬಹಿರ್ಮುಖ ಬೆಳ್ಳಿಯನ್ನ ನೀವು ಒಪ್ಲಿಲ್ಲ ಅಂದ್ರ, ಒಳಗ ಐತಟ ಹೊರಗಿಲ್ಲ ಅಂತ ಜಗತ್ನಾಗ ಇಲ್ಲ ಅಂದ್ರ ನೀನು ಆಭರಣಗಳನ್ನ ಹೆಂಗ್ ಮಾಡ್ಕೊಂತಿದ್ವಿ ಅಂತ ಈ ರೀತಿಯಾಗಿ 2 ಪ್ರಕಾರವಾಗಿ ಹೇಳಿ. ಇನ್ನ ಈ ಆತ್ಮಖ್ಯಾತಿ ಖಂಡನ ಮಾಡ್ತಾರೆ, 2 ರೀತಿಯನ್ನು ಖಂಡನ ಮಾಡ್ತಾರೆ. ಏನ್ ಉಕ್ತ ಆತ್ಮಖ್ಯಾತಿ ಮತ್ತ ಖಂಡ ಅಂದರೆ ಇವರು ಹೊರಗೆ ಜಗತ್ತನ್ನು ಒಪ್ಪಿರುತ್ತಾರೆ. ಹೊರಗೆ ಜಗತ್ತನ್ನು ಒಪ್ಪ್ಯಾರ. ಆದರೆ ಬ್ರಹ್ಮಸ್ಥಳಗಳಲ್ಲಿ ಮಾತ್ರ ರಜತವು ಅಂತರದಲ್ಲಿರುತ್ತೆ ಎಂದು ಅಂಗೀಕರಿಸಿದ್ದ. ಒಬ್ಬವ ಹೊರಗ ಜಗತ್ತನ್ನ ಒಪ್ಪಿಲ್ಲ ಮೊದಲೇದವ, 2ನೇದವನು ಹೊರಗ ಜಗತ್ತು ಒಪ್ಪ್ಯಾನ. ಇವರು ಅಂದ್ರೆ ಏನು, ಈ 2 ನಂಬರ್ನ ಹೇಳಿದ್ರಲ್ಲ, ಏನ್ ಹೊರಗೆ ಜಗತ್ತನ್ನು ಒಪ್ಪಿರುತ್ತ, ಆದರೆ ಬ್ರಹ್ಮಸ್ಥಳಗಳಲ್ಲಿ ಮಾತ್ರ ರಜತವು ಅಂತರದಲ್ಲಿರುತ್ತದೆ ಎಂದು ಅಂಗೀಕರಿಸಿದ್ದಾರೆ. ಹೊರಗನು ವ್ಯಾವಹಾರಿಕವಾಗಿ ಒಂದು ಬೆಳ್ಳಿ ಅದ, ಭ್ರಮ ಕಾಲದಲ್ಲಿ ಒಂದು ಬೆಳ್ಳಿ ತೋರ್ತದ, ಅದು ಅಂತರದಲ್ಲಿರುತ್ತವೆ, ಬುದ್ಧಿ ರೂಪವಾಗಿರುತ್ತದೆ, ಅಂಗೀಕರಿಸ. ಆದ್ದರಿಂದ ಈ ಆತ್ಮಖ್ಯಾತಿವಾದವು ಅಸಂಗತವಾಗಿದೆ. ಈ ಆತ್ಮಖ್ಯಾತಿಯನ್ನು ಹೇಳುವಂತ ವಾದ ಏನೈತಲ್ಲ ಅಸಂಗತವಾಗಿದೆ. ಯಾಕಂದ್ರೆ ರಜತಾದಿ ಪದಾರ್ಥಗಳು ಸ್ವಪ್ನದ ವ್ಯತಿರಿಕ್ತ ಜಾಗೃತದಲ್ಲಿ ಅಂತರವಿರುವುದು ಅಪ್ರಸಿದ್ಧವಿರುತ್ತದೆ. ಈಗ ಜಾಗೃತ ಕಾಲದಲ್ಲಿ ರಜತಾದಿಗಳು, ರಜತ ಬೆಳ್ಳಿ ಏನ್ರಿ, ಕಪ್ಪೆ ಚಿಪ್ಪಿನಲ್ಲಿ ತೋರಾಕತ್ತಲ್ಲ ಬೆಳ್ಳಿ, ಜಾಗೃತ ಕಾಲದಲ್ಲಿ ತೋರಾಕತ್ತಲ್ಲ, ಆ ಬೆಳ್ಳಿ ಒಳಗೈತದು, ಒಳಗಿರ್ತದ ಅಂತ ಯಾರ ಅನುಭವಕ್ಕೂ ಇಲ್ಲ. ಆದರೆ ಅದು ಒಳಗಿರುವುದು ಯಾವಾಗ ಒಳಗಿರುವುದು ಅನಿಸ್ತದ ಅಂದ್ರ ಸ್ವಪ್ನದಲ್ಲಿ ಒಳಗಿರೋದೊಂದು ಬೆಳ್ಳಿ ಐತಿ. ಆ ಬೆಳ್ಳಿ ಅಂದ್ರೆ ಎಂತ ಬೆಳ್ಳಿ ಅದ, ಪ್ರಾತಿಭಾಷಿಕ ಬೆಳ್ಳಿ. ಹೌದಿಲ್ಲ, ಸ್ವಪ್ನ ದೇಹದ ಹೊರಗೆ ಬಿದ್ದತೆಯೋ ದೇಹದ ಒಳಗೆ ಬಿದ್ದತೆ, ಹೌದಲ್ಲ, ಹಿತನಾಮಕ ನಾಡಿಯೊಳಗ ಬಿದ್ದತೆಲ್ಲ ಸ್ವಪ್ನ. ಆ ಸ್ವಪ್ನದೊಳಗ ಬೆಳ್ಳಿ ತೋರಕತ್ತತಿ, ಅವಾಗ ಆ ಪ್ರಸಂಗದಲ್ಲಿ ಒಳಗಿರುತನ ಇರ್ತದ.
ಜಾಗೃತದಾಗ ಬೆಳ್ಳಿ ಒಳಗಿರ್ತತಿ ಅಂತೀಯಲ್ಲ ಹೆಂಗ ನಿಂದ? ಹ ಜಾಗೃತದಾಗ ಬೆಳ್ಳಿ ಎಂದು ಅದ ಭ್ರಮಾರೂಪವರ ಆಗ್ಲಿ ಏನಾರ ಆಗ್ಲಿ ಹೊರಗ ಇರ್ತದ, ಅದ ಒಳಗಿರುದಿಲ್ಲ. ಹೌದ್ರ? ಭ್ರಮಾ ಕಾಲದಲ್ಲಿ ಆದ್ರೂ ಹೊರಗ ಪ್ರತೀತಿ ಆಕತಿ, ಏನ್ರಿ ಯಥಾರ್ಥವಾಗಿದ್ರುನು ಹೊರಗ ಪ್ರತೀತಿ ಆಗ್ತದೆ. ಆದ್ರ ಸ್ವಪ್ನದಾಗ ಮಾತ್ರ ಪ್ರಾತಿಭಾಷಿಕ ಸತ್ತದಾಗ ಒಳಗಿರ್ತದ. ಅವಾಗ ನೀ ಬೇಕಾದಂಗ ನೀ ಗಳಿಸ್ಕೋಬಹುದು. ಯಾವಾಗ? ಸ್ವಪ್ನಾವಸ್ಥೆ. ಸ್ವಪ್ನಾವಸ್ಥೆಯೊಳಗ ಸಾಕಷ್ಟು ಗಳಿಕೆ ಮಾಡ್ಕೊನಿ. ಅಲ್ಲಿ ಹೌದಿಲ್ಲ, ಮುಂಜಾನೆ ಎದ್ದ ಕೂಡಲೇ ಖಾಲಿ ಕಲಿ ಹೋಗುವಂತ ಈ ರೀತಿಯಾಗಿ ಹೇಳ್ತಾರೆ. ಆದ್ದರಿಂದ ಈ ಆತ್ಮಖ್ಯಾತಿ ಅಸ, ಯಾಕೆಂದ್ರೆ ರಜತಾದಿ ಪದಾರ್ಥಗಳು ಸ್ವಪ್ನದ ವ್ಯತಿರಿಕ್ತ ಅಂದಾರ. ಸ್ವಪ್ನದಲ್ಲಿ ಮಾತ್ರ ಒಳಗಿರ್ತಾವ. ಅಂದ್ರೆ ಪಾಪ ಒಳಗ ಒಂದು ಸೃಷ್ಟಿ ರಚನೆ ಆಗಿರ್ತದ, ಎಲ್ಲಾ ಜಗತ್ತಲ್ಲಿ ಒಳಗ ಕಲ್ಪಿತವಾಗಿ ತೋರ್ತಿರ್ತಾವ. ಅವಾಗೆಲ್ಲ ಬೆಳ್ಳಿ ಒಳಗಿರಬಹುದು, ಏನ್ ಪ್ರತೀತಿ ಮಾತ್ರ. ಆದ್ರೂ ಜಾಗೃತ ಕಾಲದಲ್ಲಿ ಭ್ರಮಾ ಕಾಲದಲ್ಲಿನೂ ಹೊರಗ ಪ್ರತೀತಿ ಆಗ್ತತಿ, ಯಥಾರ್ಥ ಇದ್ರೂ ಹೊರಗ ಪ್ರತೀತಿ ಏನ್ ಅಪರಿಚಿತ ಅಂತರದಲ್ಲಿದ್ದರೆ. ಒಂದ್ ವೇಳೆ ಜಾಗೃತ ಕಾಲದಲ್ಲಿ ಬೆಳ್ಳಿ ಹೊರಗಿಲ್ಲ, ಅದು ಒಳಗ ವಿಜ್ಞಾನ ರೂಪವಾಗಿ ಐತಿ ಅಂತಂದ್ರ ಮಯಿ ರಜತಂ ಅಹಂ ರಜತಂ, ನನ್ನಲ್ಲಿ ರಜತವಿದೆ, ನಾನು ರಜತ ಸ್ವರೂಪವಾಗಿರುತ್ತೇನೆ ಅಂತ ಯಾವಾಗ ಅಂದಿ? ಒಳಗೆ ಐತಿ ಅಂದ್ರ ಏನ್ರಿ? ಜಾಗೃತ ಕಾಲದಾಗ ಬೆಳ್ಳಿ ಅನ್ನುವಂತಹದ್ದು ಹೊರಗಿಲ್ಲ, ಒಳಗ ಐತಿ ಅಂದ್ರ ನನ್ನಲ್ಲಿ ಬೆಳ್ಳಿ ಇದೆ ಅಂತ ಯಾವಾಗ ಅಂದೀನು? ಕಿಶೆದಾಗಿ ತಗೊಂಡು ಬೆಳ್ಳಿ ಅದೇ ನನ್ನಲ್ಲಿ ಐತಿ ಅಂದ್ರ ನಿನ್ ಕಿಶೆದಾಗಿದ್ದ ನಿನಕಿಂತ ಹೊರಗ ಇರ್ತದ. ಮೈ ಮೇಲೆ ಹಾಕೊಂಡಾಗ ನನ್ನಲ್ಲಿ ಬೆಳ್ಳಿ ಅಂದ್ರೆ ನಿನ್ನ ಶರೀರಕ್ಕಿಂತ ಹೊರಗ ಇರ್ತದ. ಆದ್ರ ಶರೀರದ ಒಳಗ ನೋಡ್ರಿ, ಒಳಗೆ ಅಂದಾರ ಶರೀರದ ಒಳಗ ಏನ್ರಿ? ನನ್ನಲ್ಲಿ ರಜತ ಅದ, ನಾನು ರಜತ ಸ್ವರೂಪನು ಅಂತ ಯಾವಾಗ ಅಂತ ಜಾಗೃತ ಕಾಲದಲ್ಲಿ ಅಂತ. ಏನು? ನಾನು ರಜತನು, ಹೀಗೆ ನನ್ನಲ್ಲಿ ರಜತವಿದೆ, ನಾನು ರಜತನು ಅಂತ ಯಾವಾಗಾರ ಅನುಭವ ಐತೇನು? ಒಳಗಿದ್ದಿದ್ರ ಮೈ ರಜತಂ ಅಹಂ ರಜತಂ ಅನ್ಬೇಕಾಗಿತ್ತಲ್ಲ. ಮತ್ತು ಶುಕ್ತಿ ಜ್ಞಾನೋತ್ತರ ಕಾಲದಲ್ಲಿ ಮಿಥ್ಯಾ ರಜತವು ನನಗೆ ಪ್ರತೀತಿಯಾಗಿತ್ತೆಂದು ಸರ್ವರಿಗೂ ಅನುಭವವಾಗಿದೆ. ಈಗ ಕಪ್ಪೆ ಚಿಪ್ಪು ಬಿದ್ದಿರ್ತದಪ್ಪ, ಮಧ್ಯಾಹ್ನ ಬಿಸಿಲಾಗ ಚಾಕೆ ಚಕ್ಕೆತೆ ದೋಸೆ ಇರ್ತದ, ಅಲ್ಲಿ ಬೆಳ್ಳಿ ಬಿದ್ದತ್ತಲ್ವ ಅಂತ ಓಡಿದ. ಹೋಗಿ ನೋಡ್ತಾನ, ಹಣಿಕೆ ಹಾಕ್ತಾನ, ಈ ಕಪ್ಪೆ ಚಿಪ್ಪು ಬೆಳ್ಳೆಲ್ಲ. ಸುಳ್ಳ ನನಗ್ ಹೊರಗ್ ಭ್ರಮ ಆಗಿತ್ತು ನೋಡು ಏನ್ರಿ. ಇದು ನಾಗ ರಜತ ಕಪ್ಪೆ ಚಿಪ್ಪನ್ಯಾಗ ಮಿಥ್ಯಾ ರಜತ ಪರಿಸ್ಥಿತಿ ಯಾಕೆ ನೋಡು ಅಂತ ಎಲ್ಲಾರು ಅಂತಾರ. ಇಲ್ಲ, ಬೆಳ್ಳಿ ಭ್ರಮ ಆಗಿರ್ತದ, ಬೆಳ್ಳಿ ಅಂತ ಓಡಿ ಹೊಕ್ಕಾನ. ಆ ಕಪ್ಪೆ ಚಿಪ್ಪದ ಅಯ್ಯೋ ನನಗೆ ಬೆಳ್ಳಿ ಅಂತ ಕಾಣತ್ ನೋಡ್ರಿ, ಬೆಳ್ಳಿ ಅಂತ ಕಾಣತ್ ನೋಡು ಅಂತ ಮಿಥ್ಯಾ ಪ್ರತೀತಿ ಸುಳ್ಳು ನೋಡೋದ ಅಂತ ಅನಿಸ್ತದಿಲ್ಲ. ಈಗ ಸರ್ವರಿಗೂ ಅನುಭವ ಇದೆ. ಆತ್ಮಖ್ಯಾತಿ ಮತಾನುಸಾರ ರಜತದಲ್ಲಿ ಮಿಥ್ಯಾ ಬಾಹ್ಯತ್ವ ಪ್ರತೀತಿ ಆಯಿತು ಎಂದು ಅನುಭವವಾಗಬೇಕು. ಅಲ್ಲ, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ತೋರುವಾಗ ಹೋಗಿ ನೋಡಿದಾಗ ಮಿಥ್ಯಾ ಪ್ರತೀತಿ ಆತ್ ನೋಡು. ಈ ಕಪ್ಪೆ ಚಿಪ್ಪಿನಾಗ ಹೊಳ್ಳಿ ಸುಳ್ಳು ಇಲ್ಲದ ಬೆಳ್ಳಿದ ಭ್ರಾಂತಿ ಆತ್ಮ ನನಗಂತ ಅಂತಾರ. ಆದ್ರ ನಿಮ್ಮ ಮತಾನುಸಾರ ವಿಚಾರ ಮಾಡಿದ್ರ, ಆತ್ಮಖ್ಯಾತಿ ರೀತಿ ಅಂತ ವಿಚಾರ ಮಾಡಿ ನೋಡಿದ್ರ ಏನು? ರಜತದಲ್ಲಿ ಮಿಥ್ಯಾ ಬಾಹ್ಯತ್ವ ಪ್ರತೀತಿ ಆಯಿತು ಅನ್ಬೇಕಾಗಿತ್ತಲ್ಲ. ನಿನ್ನ ಮತಾನುಸಾರವಾಗಿ ಬೆಳ್ಳಿ ಪ್ರತೀತಿ ಆಗಿತ್ತು, ಯಾವಾಗ ತಗೋಬೇಕಂತ ಹೋದ ಅವ ಇಲ್ಲ ಒಳಗಿದ್ದ ಈಗ ಹೊರಗ್ ತೋರ್ಕ್ ನೋಡಿ ಈಗ ಅಂತ ಅನ್ಬೇಕಾಗಿತ್ತು. ಒಳಗಿದ್ದ ಬೆಳ್ಳಿನ ಹೊರಗ್ ತೋರ್ಕ್ ನೋಡು ಅಂತ ಅಂತೀನಿ. ಯಾರು ಅಂತಾರ? ಯಾರು ಅನ್ಗುಲಲ್ಲ. ನಿನ್ನ ಮತಾನುಸಾರವಾಗಿ ಒಳಗಿದ್ದಿದ್ದ ಹೊರಗ್ ತೋರ್ಸ್ ನೋಡು ಅಂತ ಅನ್ಬೇಕಾಗಿತ್ತಲ್ಲ ಎಂದು ಅನುಭವ ಆಗಬೇಕು. ಮತ್ತು ಆಪ್ತ ಪುರುಷನಾದ್ರೂ ಆತ್ಮಖ್ಯಾತಿ ರೀತಿಯ ಪ್ರಕಾರ ನಾತ್ರ ರಜತಂ ಕಿಂತು ತೇ ಆತ್ಮನಿ ರಜತಂ, ಇಲ್ಲಿ ರಜತವಿಲ್ಲ ಕಿಂತು ನಿನ್ನ ಆತ್ಮದಲ್ಲಿ ರಜತವಿರುತ್ತದೆ ಎಂದು ಹೇಳಬೇಕು. ಹೊರಗೆ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ತೋರುವಾಗ ನೀನ್ ಕೂಡ ಇನ್ನೊಬ್ಬ ಇದ್ದ, ಇಬ್ರು ಕೂಡ ಹೋದ್ರು. ಹೌದ್ ನೋಡು ಅಂದ ಹೋಗಿ ನೋಡಿದ್ರು. ಒಳಗಿರೋ ಬೆಳ್ಳಿ ಹೊರಗೆ ತೋರಾಗತ್ತೆ ಅಂತ ಅವನು ಅನ್ಬೇಕು. ಇಲ್ಲ ಅಂದ್ರ ಅವ್ನ್ ಕೂಡ ಇದ್ದಾವ ಬೆಳ್ಳಿ ಹೊರಗಿಲ್ವ ನಿನ್ ಒಳಗೈತೆ ಅಂತ ಅವ್ರ ಅನ್ಬೇಕಾಗಿತ್ತು. ಹೌದಲ್ಲ? ನಿನ್ನಲ್ಲಿ ಬೆಳ್ಳಿಲ್ಲ, ಇದು ಹೊರಗ್ ಬೆಳ್ಳಿಲ್ಲ, ನಿನ್ನಲ್ಲಿ ತಗೋರು, ಯಾಕೆ ಹೆದರ್ತೀವಿ ಅಂತ ಅನ್ಬೇಕಾಗಿತ್ತು ಅಂತ ಅನ್ನೋದಲ್ಲ.
ಮತ್ತು ಸರ್ವ ಬಾಹ್ಯ ಅಂತರ್ ಪದಾರ್ಥಗಳು ವಿಜ್ಞಾನಾತ್ಮ ರೂಪವಾಗಿರುತ್ತವೆಂದು ಹೇಳುವನು. ಎಲ್ಲ ಸರ್ವ ಬಾಹ್ಯ ಅಂತರ್ ಎಲ್ಲಾ ಪದಾರ್ಥಗಳು ಕ್ಷಣಿಕವಾದ ಬುದ್ಧಿ ರೂಪ ಅಂತ ಹೇಳ್ತಾನೆ. ಯಾರು? ಆತ್ಮಖ್ಯಾತಿ ಹೇಳುವನು. ಈ ವಿಜ್ಞಾನವು ಕ್ಷಣಿಕವಾಗಿರುವುದರಿಂದ ನೋಡ್ರಿ, ಇಲ್ಲೊಂದು ಮಾತು ಹೇಳ್ತಾ, ಅಂತರ್ರಜತರಾಗಲಿ ಹೊರಗಿರೋ ಜಗತ್ತರಾಗಲಿ, ಹೊರಗಿರುವ ಜಗತ್ನಾಗ ಎಲ್ಲಾ ಬಂದ್ವಲ್ಲ. ಜಗತ್ನ್ಯಾಗ ಏನ್ ನದಿ ಬಂತು, ಗುಡ್ಡ ಬಂತು, ಹೊಲ ಬಂತು, ಮನಿ ಬಂತು, ಯಾವ ವ್ಯಾವಹಾರಿಕ ಸತ್ತಗಳು ಎಲ್ಲಾ ಪದಾರ್ಥಗಳು ಬಂದು. ಹೊರಗಿರುವ ಜಗತ್ತು ವಿಜ್ಞಾನ ರೂಪನ ಐತೆ. ಅದು ಸತ್ಯವಾಗಿಲ್ಲ. ಒಳಗಿರುವ ವಿಜ್ಞಾನ ರೂಪವೇ ಜಗತ್ತು ಐತೆ ಅಂತ ಹೇಳ್ತೀನಿ ನಾನು. ನೀನು ವಿಜ್ಞಾನ ನೀನು ಶಾಶ್ವತ ಅಂತ ಒಪ್ಪಿಯೋ, ಕ್ಷಣಿಕ ಅಂತ ಒಪ್ಪಿಯೋ? ಕ್ಷಣಿಕ ಅಂತ ಒಪ್ಪಿಯೋ. ಕ್ಷಣಿಕ ವಿಜ್ಞಾನ ಅದು ಉತ್ಪತ್ತಿ ನಾಶಕತೆ ಅಂತ ಹೇಳಿ ಅದು ಬುದ್ಧಿ ರೂಪವಾಗಿ ಹೊರಗಿನ ಜಗತ್ತಿತ್ತಂದ್ರ ಬುದ್ಧಿ ಉತ್ಪತ್ತಿ ನಾಶ ಆಗ್ತಿರ್ತೈತಲ್ಲ. ಈ ಹೊರಗಿನ ಜಗತ್ತಿನ ಪದಾರ್ಥಗಳು ಉತ್ಪತ್ತಿ ನಾಶ ಆಗ್ತಿರ್ಬೇಕು. ಕ್ಷಣ ಕ್ಷಣಕ್ಕೆ ಉತ್ಪತ್ತಿ ನಾಶ ಆಗ್ತಿತ್ತಂದ್ರ ಈಗ ನೀನ್ 2 ದಿವಸದಿಂದ ಗುಡ್ಡ ನೋಡ್ದವ, ಅದೇ ಗುಡ್ಡವೇ ಈಗ ತೋರಾಕತ್ತೈತಿ ಅಂತ ಪ್ರತ್ಯಭಿಜ್ಞಾ ಜ್ಞಾನ ಆಗ್ತತಿಲ್ಲ. ಇದು ಶಾಸ್ತ್ರದ ವಿಷಯಪ್ಪ. ಪ್ರತ್ಯಭಿಜ್ಞಾ ಜ್ಞಾನ ಅಂತ ಎದಕ್ಕಂತಾರಂದ್ರ, ಸ್ಮೃತಿ ಸಹಿತವಾಗಿ ಇಂದ್ರಿಯಕ್ಕ ಅದೇ ವಿಷಯ ಸಂಯೋಗ ಆಗಿ ಜ್ಞಾನ ಆತಂದ್ರ ಪ್ರತ್ಯಭಿಜ್ಞಾ ಜ್ಞಾನ. ಈಗ ನೋಡ್ರಿ, ನಿಮ್ಗೆ ತಿಳಿ ಹಂಗ ಹೇಳ್ಬೇಕಂದ್ರ, ಈಗ ನೀವು ಯಾವ್ದೋ ಒಂದು ಬಾಜು ಊರಿಗೆ ಹೋಗಿದ್ರಿ, ಒಂದ್ ಆನಿ ನೋಡಿದ್ರಿ. ಒಂದು ದಿವಸ ಅಥವಾ 2 ದಿವಸದಿಂದ ಆನಿ ನೋಡಿದ್ರಿ. ಈಗ ಅದೇ ಆನಿ ನಿಮ್ ಊರಿಗೆ ಬಂತು. ಈಗ ಆ ಒಂದು ಆನಿನ ನೋಡಿದ್ರಲ್ಲ, ಅದಕ್ಕೊಂದು ಗುರ್ತಾ ಇಟ್ಕೊಂಡಿದ್ರಿ. ನಿನ್ನೆ ಆ ಊರಾಗ ನೋಡಿದ ಆನಿನೇ ಈ ಆನಿ. ಇದ್ರೊಳಗ ಒಂದು ಸ್ಮೃತಿನ ಅದ, ಇನ್ನೊಂದು ಇಂದ್ರಿಯ ಪ್ರತ್ಯಕ್ಷನ. ಬರೀ ಇಂದ್ರಿಯ ಪ್ರತ್ಯಕ್ಷಕ್ಕ ಅವಿಜ್ಞಾ ಪ್ರತ್ಯಕ್ಷ ಅಂತ, ಸ್ಮೃತಿ ಸಹಿತವಾದ ಇಂದ್ರಿಯ ಪ್ರತ್ಯಕ್ಷಕ್ಕ ಪ್ರತ್ಯಭಿಜ್ಞಾ ಪ್ರತ್ಯಕ್ಷ ಅಂತ. ಈ ಒಂದ್ ವೇಳೆ ನೀ ಎಲ್ಲಾ ಜಗತ್ತು ಬುದ್ಧಿ ರೂಪವಾಗಿ, ಅದು ಕ್ಷಣಿಕ ಬುದ್ಧಿ ರೂಪವಾಗಿ ಇರ್ತದೆ ಅಂದ್ರೆ, ಬುದ್ಧಿ ಕ್ಷಣಕ್ಕೆ ಉತ್ಪತ್ತಿ ನಾಶ ಆಕತಿ ಅಂದ್ರೆ ಹೊರಗಿನ ಜಗತ್ತಿನ ಪದಾರ್ಥಗಳು ಕ್ಷಣಕ್ಕೂ ಉತ್ಪತ್ತಿ ನಾಶ ಆಗ್ಬೇಕಾಗಿತ್ತು. ಹೌದಿಲ್ಲ? ಈಗ ಒಂದ್ ತಾಸಿನ ಹಿಂದ ನೋಡಿದ ಬೆಳ್ಳಿ ಈಗ ಇರಬಾರ್ದು. ಈಗ ತಾಸಿನ ಹಿಂದ ನೋಡಿದ ಈ ಪಾಠಶಾಲೆ ಇರಬಾರ್ದು. ನೀ ನಾಳೆ ಬಂದು ಪಾಠಶಾಲೆಗೆ ಅದ ಪಾಠಶಾಲೆ ಐತಿ ಅಂದ್ರೆ ಪ್ರತ್ಯಭಿಜ್ಞಾ ಜ್ಞಾನ ಆಕೈತಲ್ಲ, ಅದಾಗಬಾರ್ದಾಗಿತ್ತಲ್ಲ. ಬುದ್ಧಿ ಸ್ವರೂಪ ಆಗಿದ್ರ ಕ್ಷಣಕ್ಕೆ ಉತ್ಪತ್ತಿ ನಾಶ ಆಗ್ಬೇಕಾಗಿತ್ತಲ್ಲ. ಹೌದಿಲ್ಲ? ಅದಕ್ಕೆ ಪ್ರತ್ಯಭಿಜ್ಞಾ ಜ್ಞಾನ ಆಗಬಾರ್ದಾಗಿತ್ತು. ಇವೆಲ್ಲಾ ಅಸಂಭವ ಆದಿಕದು ಅನಂತ ದೋಷಗಳು ಬರ್ತಾವ. ಎಷ್ಟ್ ಚಂದ ಬರ್ತಾರ್ರಿ ಹತ್ಗಳು. ಅದಕ್ಕೆ ಬರುತ್ತ. ಆದ್ದರಿಂದ ಈ ಮತವಾದರೂ ಅಸಂಗತವಾಗಿರುತ್ತದೆ ಅಂತ ಖಂಡನ ಮಾಡಿದ್ರು. ದ್ವೈತವಾದಿ ಸತ್ಖ್ಯಾತಿಯನ್ನು ಹೋಗ್ತಾನ. ಅದ ಮಾತನ್ನ ಮತ್ತೆ ನಾಳೆ ನೋಡ್ರಂತೆ. ಇವತ್ತಿನ ಶ್ರೀಗಂಧ ಗುರುಪಾದ ಕರ್ಪಿಸಿದ್ರು. पूर्णमुदच्यते पूर्णश्च पूर्णमादाय पूर्णमेवावशिष्यते। ओम शांति शांति शांति।